ಫ್ರೀಡಂ ಟಿವಿಗೆ ಸ್ವಾಗತ. ನಾನು ರೋಹನ್ ಹಿರೇಮಠ್. ಭಗವದ್ಗೀತೆಯ ಜೊತೆ ರಾಮಾಯಣ ಮತ್ತು ಮಹಾಭಾರತವನ್ನು ನೀವು ಓದಿ, ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಹೇಳಿದ್ದಾರೆ. ಇನ್ನು ಶಾಲಾ ಮಕ್ಕಳಿಗೇನು ಬೋಧಿಸ್ತಾರೆ ಎಂಬುದನ್ನು ಕೂಡ ಹೇಳಿ. ಇನ್ನು ಎಚ್.ಡಿ. ಕುಮಾರಸ್ವಾಮಿ ಅವರು ಮಹದೇವಪ್ಪನವರಿಗೆ ಕೇಂದ್ರ ಸಚಿವರಿಗೆ ಈಗಾಗಲೇ ಪ್ರಶ್ನೆಯನ್ನು ಹಾಕಿದ್ದಾರೆ. ಭಗವದ್ಗೀತೆಯನ್ನು ಓದಬೇಡಿ ಎಂದು ನಾನು ಎಂದೂ ಕೂಡ ಹೇಳಿಲ್ಲ, ಹೇಳೋದು ಕೂಡ ಇಲ್ಲ ಎಂದು ಈಗ ಎಚ್.ಡಿ. ಕುಮಾರಸ್ವಾಮಿ ಈಗ ಟ್ವೀಟ್ ಅನ್ನೊಂದನ್ನು ಮಾಡಿದ್ದಾರೆ. ಸಂವಿಧಾನವನ್ನ ಕಾನ್ಸ್ಟಿಟ್ಯೂಷನ್ ಜಪಿಸುವ ಒಂದು ಮಹದೇವಪ್ಪನವರೇ ಭಗವದ್ಗೀತೆಯ ಜೊತೆ ರಾಮಾಯಣ ಮಹಾಭಾರತವನ್ನ ನೀವು ಯಾಕೆ ಓದಿ ಎಚ್.ಡಿ. ಕುಮಾರಸ್ವಾಮಿ ಈ ಒಂದು ಪ್ರಶ್ನೆಯನ್ನ ತಮ್ಮ ಟ್ವಿಟರ್ ಖಾತೆಯಲ್ಲಿ ಹಾಕಿಕೊಂಡಿದ್ದಾರೆ. ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಸಂವಿಧಾನವನ್ನು ಜಪಿಸುವ ಅವನು ಎಚ್.ಸಿ. ಮಹದೇವಪ್ಪನವರೇ ಭಗವದ್ಗೀತೆಯ ರಾಮಾಯಣ ಮಹಾಭಾರತವನ್ನು ನೀವು ಓದಿ ಎಂದು ಈಗ ಸಲಹೆ ಕೊಟ್ಟಿದ್ದಾರಲ್ಲ, ಅದು ಭಗವದ್ಗೀತೆಯ ನಿಮಗೆ ಸಾರ ಗೊತ್ತಿಲ್ಲ. ಅವರು ಕಂಸದ ಮಾರ್ಗದಲ್ಲಿದ್ದಾರೆ. ಕುಮಾರಸ್ವಾಮಿ ಈಗ ಕಿಡಿಕಾರಿರುವಂಥದ್ದು. ಕೃಷ್ಣನ ತತ್ವದ ಮೇಲೆ ಭಾರತದ ರಾಜನೀತಿ ಪಾಲಿಸಿ ನಿಂತಿರುವಂಥದ್ದು. ಇದು ಇವತ್ತು ದೊಡ್ಡ ಸವಾಲಿನ ಪ್ರಶ್ನೆಯನ್ನ ಕುಮಾರಸ್ವಾಮಿ ಅವರು ಹಾಕಿದ್ದಾರೆ. ಇನ್ನು ಸಂವಿಧಾನ ಜಪಿಸುವಂತ ಮಹದೇವಪ್ಪನವರೇ ಭಗವದ್ಗೀತೆಯ ಜೊತೆಗೆ ರಾಮಾಯಣ ಮಹಾಭಾರತವನ್ನು ನೀವು ಯಾಕೆ ಓದಲ್ಲ, ಓದಿ. ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಈ ಪ್ರಶ್ನೆ ಇವತ್ತು ಒಂದು ದೊಡ್ಡ ಚರ್ಚೆಗೆ ಗ್ರಾಸವಾಗಿರುವಂಥದ್ದು. ರಾಜ್ಯ ಸಚಿವ ಎಚ್.ಸಿ. ಮಹದೇವಪ್ಪನವರು ಈ ಹೇಳಿಕೆ ಬಗ್ಗೆ ಮತ್ತೆ ಟ್ವೀಟ್ ಅನ್ನು ಮಾಡಿರುವ ಕುಮಾರಸ್ವಾಮಿ, ನಾನು ಕೃಷ್ಣನ ತತ್ವವನ್ನು ನಂಬಿದ್ದೇನೆ ಹೊರತು ಕಂಸನ ಹಿಂಸೆಯನ್ನಲ್ಲ. ಕಾಂಗ್ರೆಸ್ನ ಕಂಸನಲ್ಲಿ ಈಗ ನಂಬಿಕೆ ಇಟ್ಟಿದ್ದಾರೆ. ನನ್ನನ್ನು ಮನುವಾದಿ ಎಂದಿರುವಂತಹ ಮುಖ್ಯಮಂತ್ರಿಯವರು ಸೈದ್ಧಾಂತಿಕ ಅಧಂಪತನಕ್ಕೆ ತಾಳ ಹಾಕಿರುವಂಥದ್ದು. ಏನು ಸಚಿವ ಎಚ್.ಸಿ. ಮಹದೇವಪ್ಪನವರು ಇವರಿಬ್ಬರಿಗೂ ಶಾಲಾ ಮಕ್ಕಳಿಗೆ ಬೋಧಿಸ್ತಾರೇನು ಎಂಬುದನ್ನು ಹೇಳಲ್ಲ. ಬುದ್ಧಿಗೇಡಿತನಕ್ಕೂ ಈಗ ಮಿತಿ ಬೇಡವಾ ಎಂಬುದನ್ನ ಪ್ರಶ್ನೆಯನ್ನು ಮಾಡಿರುವಂಥದ್ದು. ಏನು ಈ ಮಹದೇವಪ್ಪನವರಿಗೆ ಭಗವದ್ಗೀತೆಯ ಸಾರ ಯಾವುದಂದ್ರೆ ಯಾವುದೇನು ಗೊತ್ತಿಲ್ಲ. ಭಗವದ್ಗೀತೆ ಜಗದ ಒಂದು ಬೆಳಕು, ಒಂದು ಸನ್ಮಾರ್ಗದ ದೇವಿಗೆ ಒಂದು ಆದರ್ಶ, ಇದು ದೊಡ್ಡ ಮಹಾಸಾರ ಅಂತ ಹೇಳಿದ. ಮಕ್ಕಳನ್ನ ಚಿಕ್ಕ ಪುಟ್ಟ ಒಂದು ಶಾಲಾ ದಿನಗಳಿಂದ ಬಾಲ್ಯದಿಂದಲೇ ಒಂದು ಸ್ಟ್ರೈಟ್ ವೇ, ಒಂದು ಒಳ್ಳೆಯ ಮಾರ್ಗದಲ್ಲಿ ನಡೆಸುವ ಒಂದು ಉದ್ದೇಶಕ್ಕಾಗಿ, ಸದುದ್ದೇಶಕ್ಕಾಗಿ ಸೆಂಟ್ರಲ್ ಮಿನಿಸ್ಟ್ರು, ಕೇಂದ್ರದ ಒಂದು ಶಿಕ್ಷಣ ಸಚಿವರಾಗಿರುವಂತಹ ಸಚಿವರಾದಂಥ ಶ್ರೀ ಧರ್ಮೇಂದ್ರ ಪ್ರಧಾನ್ ಅವರಿಗೆ ಪತ್ರವನ್ನು ಬರೆದು ಮಕ್ಕಳ ಒಂದು ಪಠ್ಯ ಪುಸ್ತಕದಲ್ಲಿ ಕೂಡ ಭಗವದ್ಗೀತೆಯನ್ನು ನೀವು ಸೇರಿಸಲೇಬೇಕು ಎಂದು ವಿನಂತಿಯನ್ನು ಮಾಡಿಕೊಂಡಿದ್ದಾರೆ. ಮಹದೇವಪ್ಪನವರಿಗೆ ಭಗವದ್ಗೀತೆಯ ಒಂದು ಯಾವುದು ಗೊತ್ತಿಲ್ಲ, ಇನ್ಯಾವುದು ಗ್ರಂಥದ ಸಾರ ಗಾಢವಾಗಿ ಇಳಿದಿರಬೇಕು ಅನ್ನುವಂಥದ್ದು ಪ್ರಶ್ನೆ ಮಾಡಿ ಕಿಡಿಕಾರಿರುವಂಥದ್ದು. ಮಹದೇವಪ್ಪನವರು ಒಂದು ಕಂಸದ ಮಾರ್ಗವಾ ಅಂತ ಕುಮಾರಸ್ವಾಮಿ ಕೇಳ್ತಾರೆ. ನಾನು ಸೇರಿ ಜನಪ್ರತಿನಿಧಿಗಳೆಲ್ಲರೂ, ಎಲ್ಲ ಪೊಲಿಟಿಷಿಯನ್ಸ್ಗಳು ಪ್ರಮಾಣ ಸ್ವೀಕರಿಸುವಂತಹ ಸಂದರ್ಭದಲ್ಲಿ ಸಂವಿಧಾನಬದ್ಧವಾಗಿ ಕಾನ್ಸ್ಟಿಟ್ಯೂಷನ್ ಆಗಿ ದೇವರ ಹೆಸರಿನಲ್ಲಿ ಮತ್ತು ತಂದೆ ತಾಯಿ ಹೆಸರಿನಲ್ಲಿ ನಾವು ಪ್ರಮಾಣವನ್ನ ಸ್ವೀಕಾರ ಮಾಡ್ತೇವೆ. ಇದು ಕೂಡ ಸನ್ಮಾರ್ಗವೇ ಹೊರತು ಬೇರೆ ಯಾವುದೂ ಅಲ್ಲ. ಹಾಗಾದ್ರೆ ಮಹದೇವಪ್ಪನವರ ಮಾರ್ಗ ಯಾವುದು ಅವರ ಮಾರ್ಗ ಕಂಸನ ಮಾರ್ಗವಾ ಎಂಬುದು ಆಗಿ ಕುಮಾರಸ್ವಾಮಿ ಪ್ರಶ್ನೆ ಹಾಕ್ತಾರೆ. ಇನ್ನು ಮಹದೇವಪ್ಪನವರು ನಿಮಗೆ ತಿಳಿದಿರಲಿ, ತಲೆಯಲ್ಲಿಟ್ಕೊಳ್ಳಿ, ಭಾರತದ ಒಂದು ರಾಜನೀತಿ ನಿಂತಿರುವುದೇ ಒಂದು ಕೃಷ್ಣನ ತತ್ವದ ಮೇಲೆ ಹೊರತು ಬೇರೆ ಯಾವುದೂ ಅಲ್ಲ ಅಂತ ಹೇಳಿದ್ದಾರೆ. ಇದು ರಾಜಕೀಯ ಜ್ಞಾನ, ಆಡಳಿತದ ಒಂದು ಮನುಷ್ಯನ ಎಲ್ಲ ಸಂಬಂಧಗಳು, ಇವೆಲ್ಲವನ್ನೂ ಕೂಡ ಭಗವದ್ಗೀತೆಗೆ ಒಂದು ಕೃಷ್ಣನ ಬೋಧ, ಇದೆಲ್ಲ ಸಾರ್ವಕಾಲಿಕವಾಗಿ ಭಗವದ್ಗೀತೆ ಒಂದು ಕಲಾತೀತ ಅಂತ ಹೇಳಿದ್ದಾರೆ. ಭಗವದ್ಗೀತೆಯ ಓದಬೇಡಿ ಅಂತ ನಾನು ಯಾವತ್ತಿಗೂ ಕೂಡ ಹೇಳಿಲ್ಲ. ನಿಮ್ಮನ್ನ ಅಜ್ಞಾನಿ ಅನ್ನುವುದು ನನಗೆ ಇಷ್ಟವಿಲ್ಲ, ನಿಮಗೆ ಜ್ಞಾನವಿಲ್ಲ ಅನ್ನುವುದು ನನಗೆ ಸ್ವತಃ ಇಷ್ಟವಿಲ್ಲ. ಸಂವಿಧಾನದ ಪ್ರಜಾಪ್ರಭುತ್ವದ ಒಂದು ಸದಾ ಜಪಿಸುವಂತಹ, ಸದಾ ತಿಳಿದುಕೊಳ್ಳುವಂತಹ ನೀವು ಭಗವದ್ಗೀತೆಯ ಜೊತೆಗೆ ರಾಮಾಯಣ ಮಹಾಭಾರತವನ್ನ ನೀವು ಓದಿ ಅಂತ ಸಲಹೆ ಅಷ್ಟೇ ನಾನು ಕೊಡ್ತೇನೆ. ಭಗವದ್ಗೀತೆ ಓದಬೇಡಿ ಅಂತ ನಾನು ಯಾವತ್ತಿಗೂ ಕೂಡ ಹೇಳೋದಿಲ್ಲ ಅಂತ ಎಚ್.ಡಿ. ಕುಮಾರಸ್ವಾಮಿ ಇವತ್ತು ಹೇಳಿದ್ದಾರೆ. ಎಚ್.ಡಿ. ಕುಮಾರಸ್ವಾಮಿ ಅವರು ಇವತ್ತು ಮಹದೇವರ ಅಂದ್ರೆ ಇವತ್ತು ಮಾತಿನ ಜಟಾಪಟಿ ಇದು ಕೊನೆಯಲ್ಲೂ ಕಾಣಿಸ್ತಾ ಇಲ್ಲ. ಇವರಿಬ್ಬರ ನಡುವೆ ಜಟಾಪಟಿ ಮುಂದಿನ ದಿನಗಳಲ್ಲಿ ಯಾವ ರೀತಿ ಹೋಗುತ್ತೆ ಅನ್ನೋದು ಎಲ್ಲೂ ಒಂದು ಬ್ರೇಕ್ ಇಲ್ವಾ ಅನ್ನುವಂಥದ್ದು ಇಲ್ಲಿ ಪ್ರಶ್ನೆಯಾಗಿದೆ. ಸಂವಿಧಾನದ ಗೀತೆ ವಾದ ವಿವಾದ ಮತ್ತೆ ರಾಜಕೀಯದ ಒಂದು ತಾಪ, ಒಂದು ಬಿಸಿ ಹೆಚ್ಚಿಸಿರುವಂಥದ್ದು ಇಲ್ಲಿ ಕಂಡು ಬರ್ತಾ ಇದೆ. ಎಚ್.ಡಿ. ತಮ್ಮದೇ ಆದ ಒಂದು ಸ್ಟೈಲ್ನಲ್ಲಿ ಒಂದು ಸಲಹೆ ಕೊಟ್ಟಿದ್ದಾರೆ. ಮಹದೇವಪ್ಪ ಅವರು ತಮ್ಮ ನಿಲುವಿನಲ್ಲಿ ನಿಂತಿದ್ದಾರೆ ಅಂತ ಹೇಳಿದ್ದಾರೆ. ಮುಂದೆ ಈ ಇಬ್ಬರು ನಾಯಕರು ಏನು ಹೇಳ್ತಾರೆ, ಈ ವಿವಾದ ಎಷ್ಟು ದೂರ ಹೋಗುತ್ತೆ ಅದನ್ನು
ಕಾದು ನೋಡಬೇಕಿದೆ. ಇದೆಲ್ಲವೂ ಕುತೂಹಲ ಇರುವಂಥದ್ದು. ರಾಜ್ಯದ ರಾಜಕೀಯದಲ್ಲಿ ಗೀತಾ ಸಂವಿಧಾನ ಚರ್ಚೆಯಾಗಿ ಈಗ ಹಾಟ್ ಟಾಪಿಕ್ ಆಗಿ ಇರುವಂಥದ್ದು. ಇನ್ನಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಫ್ರೀಡಮ್ ಟಿವಿ, ಜನಸಾಮಾನ್ಯರ ಶಕ್ತಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.